ಬೆಳಗಿನ ಬೆಳಕು. ಅರಣ್ಯಕಾಂಡ 10:1-10. ತುತ್ತೂರಿಯ ನಾದ ಭಾಗ 1. ನಮ್ಮ ಕೊನೆಯ ಅಧ್ಯಯನದಲ್ಲಿ ನಾವು 2 ಬೆಳ್ಳಿಯ ತುತ್ತೂರಿಗಳನ್ನು ಮತ್ತು ಯೆಹೋವನು ತನ್ನ ಜನರನ್ನು ಮುನ್ನಡೆಸಲು ಅವುಗಳನ್ನು ಹೇಗೆ ಬಳಸಿದನು ಎಂಬುದನ್ನು ನೋಡಿದೆವು. ಇಂದು ನಾವು ಒಂದು ವಿಶೇಷವಾದ ತುತ್ತೂರಿ ಬಗ್ಗೆ ಕಲಿಯಲಿದ್ದೇವೆ. ಅದೇ 2 ತುತ್ತೂರಿಗಳನ್ನು ಒಟ್ಟಿಗೆ ಸೇರಿಸಿ ದೀರ್ಘವಾಗಿ ಊದುವನಾದ. ಯೆಹೋವನು ಮೋಶೆಗೆ 2 ತುತ್ತೂರಿಗಳನ್ನು ಊದುವಾಗ ಸಭೆಯವರೆಲ್ಲರೂ ದೇವದರ್ಶನ ಗುಡಾರದ ದ್ವಾರದ ಬಳಿ ನಿನ್ನ ಮುಂದೆ ಸೇರಬೇಕು ಎಂದು ಹೇಳಿದನು. ಅರಣ್ಯಕಾಂಡ 10:3. ಇದು ಇಡೀ ಇಸ್ರಾಯೇಲನ್ನು ಒಟ್ಟಿಗೆ ಸೇರಿಸುವ ಕರೆಯಾಗಿತ್ತು. ಯಾವುದೇ ಗೋತ್ರವನ್ನು ಕೈಬಿಡುತ್ತಿರಲಿಲ್ಲ. ಆ ದೀರ್ಘ ನಾದವು ಪಾಳೆಯದಾದ್ಯಂತ ಹರಡಿದಾಗ ಪ್ರತಿಯೊಂದು ಕುಟುಂಬವೂ ತಾವು ಮಾಡುತ್ತಿದ್ದ ಕೆಲಸವನ್ನು ನಿಲ್ಲಿಸಿ ದೇವದರ್ಶನ ಗುಡಾರದ ಬಳಿಗೆ ಬರುತ್ತಿದ್ದರು. ಆ ಧ್ವನಿಯು ಜನರನ್ನು ಅವರವರ ಡೇರೆಗಳಿಂದ ಹೊರಗೆರೆದು ಯೆಹೋವನ ಸನ್ನಿಧಿಗೆ ಒಟ್ಟಾಗಿ ಕರೆತರುತ್ತಿತ್ತು. ಆ 2 ತುತ್ತೂರಿಗಳ ನಾದವು ನಮಗೆ ಒಂದು ಸುಂದರವಾದ ಅರ್ಥವನ್ನು ನೀಡುತ್ತದೆ. ಅವು ಯೆಹೋವನ ವಾಕ್ಯದ ಸಂಪೂರ್ಣ ಸಾಕ್ಷ್ಯವನ್ನು, ಅಂದರೆ ನ್ಯಾಯಪ್ರಮಾಣ ಮತ್ತು ಪ್ರವಾದಿಗಳನ್ನು ಪ್ರತಿನಿಧಿಸುತ್ತವೆ. ಇಡೀ ಹಳೆಯ ಒಡಂಬಡಿಕೆಯ ಸಾಕ್ಷ್ಯವು ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿತ್ತು. ಆತನು ಬರುವ ಎಷ್ಟೋ ಮುನ್ನವೇ ಪ್ರತಿಯೊಂದು ಬಲಿ, ಪ್ರತಿಯೊಂದು ಹಬ್ಬ, ಪ್ರತಿಯೊಂದು ಮುನ್ಸೂಚನೆ ಮತ್ತು ಪ್ರತಿಯೊಂದು ವಾಗ್ದಾನವು ಆತನ ಬಗ್ಗೆಯೇ ಮಾತನಾಡುತ್ತಿತ್ತು. ಕೊನೆಗೆ ಕ್ರಿಸ್ತನು ಬಂದಾಗ ಹಿಂದೆ ಬರೆಯಲ್ಪಟ್ಟಿದ್ದ ಪ್ರತಿಯೊಂದು ಸಂಗತಿಯೂ ಆತನಲ್ಲಿ ನೆರವೇರಿತು. ಇದನ್ನು ನಾವು ಸ್ವಯಂ ಕ್ರಿಸ್ತನಿಂದಲೇ ಕೇಳುತ್ತೇವೆ. ಆತನು ಮತ್ತಾಯ 11:13 ಹೀಗೆ ಹೇಳಿದನು: ಯೋಹಾನನವರೆಗೂ ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುತ್ತಾ ಬಂದವು. ಯೋಹಾನನಿಗಿಂತ ಮುಂಚೆ ನುಡಿಯಲಾದ ಪ್ರತಿಯೊಂದೂ ಆತನ ಕಡೆಗೆ ನಡೆಸುತ್ತಿತ್ತು ಮತ್ತು ಇವೆಲ್ಲವೂ ಆತನಿಗೆ ಸಾಕ್ಷಿಯಾಗಿದ್ದವು. ಅಪೊಸ್ತಲ ಪೇತ್ರನು ಕೊರ್ನೇಲ್ಯನ ಮನೆಯಲ್ಲಿ ಹೀಗೆ ಘೋಷಿಸಿದನು: ಆತನನ್ನು ನಂಬುವ ಪ್ರತಿಯೊಬ್ಬನಿಗೂ ಆತನ ಹೆಸರಿನಿಂದ ಪಾಪಕ್ಷಮಾಪಣೆಯಾಗುವುದೆಂದು ಪ್ರವಾದಿಗಳೆಲ್ಲರೂ ಆತನ ವಿಷಯವಾಗಿ ಸಾಕ್ಷಿ ನೀಡುತ್ತಾರೆ. ಅಪೊಸ್ತಲರ ಕೃತ್ಯಗಳು 10:43. ಆತನು ಮರಣದಿಂದ ಎದ್ದ ನಂತರವೂ ಎಮ್ಮಾಹು ಗ್ರಾಮದ ಹಾದಿಯಲ್ಲಿ 2 ಶಿಷ್ಯರೊಂದಿಗೆ ನಡೆಯುವಾಗ ಅವರಿಗೆ ಪವಿತ್ರ ಗ್ರಂಥಗಳನ್ನು ವಿವರಿಸಿ ಹೇಳಿದನು. ಲೂಕನು ನಮಗೆ ಲೂಕ 24:27 ತಿಳಿಸುತ್ತಾನೆ: ಆತನು ಮೋಶೆಯ ಧರ್ಮಶಾಸ್ತ್ರ ಮೊದಲಾಗಿ ಪ್ರವಾದಿಗಳ ಗ್ರಂಥಗಳವರೆಗಿರುವ ಎಲ್ಲಾ ಪವಿತ್ರ ಲೇಖನಗಳಲ್ಲಿ ತನ್ನ ವಿಷಯವಾಗಿ ಬರೆದಿರುವ ತಾತ್ಪರ್ಯವನ್ನು ಅವರಿಗೆ ವಿವರಿಸಿದನು. ಮೋಶೆಯ ಕಾಲದಿಂದ ಹಿಡಿದು ಇಡೀ ಹಳೆಯ ಒಡಂಬಡಿಕೆಯು ಕ್ರಿಸ್ತನ ಕಡೆಗೆ ನಿರ್ದೇಶಿಸುವ ಒಂದು ದೀರ್ಘ ಸಾಕ್ಷ್ಯವಾಗಿತ್ತು. ಆದ್ದರಿಂದ ಅಪೊಸ್ತಲರು ಎದ್ದು ನಿಂತು ಇವೆಲ್ಲವೂ ಈಗ ನೆರವೇರಿವೆಯೆಂದು ಸಾರಲು ಪ್ರಾರಂಭಿಸಿದಾಗ ಈ 2 ತುತ್ತೂರಿಗಳ ಧ್ವನಿಯು ಸ್ಪಷ್ಟವಾಗಿ ಕೇಳಿಸಲು ಪ್ರಾರಂಭಿಸಿತು. ಪರಿಪೂರ್ಣವಾದ ಸುವಾರ್ತೆಯ ಆ ದೀರ್ಘ ತುತ್ತೂರಿ ನಾದವು ಇಡೀ ಲೋಕದಾದ್ಯಂತ ಹರಡಿತು ಮತ್ತು ಕತ್ತಲೆಯಲ್ಲಿ ಮಲಗಿದ್ದವರನ್ನು ಎಬ್ಬಿಸಲು ಪ್ರಾರಂಭಿಸಿತು. ಅದು ಅನ್ಯಜನರ ಮಧ್ಯೆ ಎಲ್ಲೋ ದೂರ ಚದುರಿ ಹೋಗಿದ್ದ ಜನರನ್ನು ತಲುಪಿತು. ಅಂದು ಇಡೀ ಇಸ್ರಾಯೇಲ್ ಮೋಶೆಯ ಮುಂದೆ ಒಟ್ಟುಗೂಡಿದಂತೆಯೇ ಇಂದು ಯೆಹೋವನಿಂದ ಆಯ್ದುಕೊಳ್ಳಲ್ಪಟ್ಟವರು ಆ ನೆರವೇರಿದ ವಾಕ್ಯದ ಸಾರುವಿಕೆಯ ಮೂಲಕ ಕ್ರಿಸ್ತನ ಮುಂದೆ ಒಟ್ಟುಗೂಡುತ್ತಿದ್ದಾರೆ. ಕ್ರಿಸ್ತನು ವಾಗ್ದಾನ ಮಾಡಿದ್ದು ನಿಖರವಾಗಿ ಇದನ್ನೇ. ಆತನು ಯೋಹಾನ 10:16 ಹೀಗೆ ಹೇಳಿದನು: ಈ ಹಟ್ಟಿಯದಲ್ಲದ ಬೇರೆ ಕುರಿಗಳು ನನಗಿವೆ, ಅವುಗಳನ್ನು ನಾನು ನಡೆಸಿಕೊಂಡು ಬರಬೇಕು. ಅವು ನನ್ನ ಧ್ವನಿಗೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಒಬ್ಬನೇ ಕುರಿಕಾಯುವನೂ ಆಗುವರು. ಸುವಾರ್ತೆಯಲ್ಲಿ ಅಡಗಿರುವ ಆತನ ಧ್ವನಿಯು ಎಲ್ಲೆಡೆ ಚದುರಿ ಹೋಗಿರುವ ಕುರಿಗಳನ್ನು ತಲುಪಿ ಅವುಗಳನ್ನು ಒಂದೇ ಹಿಂಡಾಗಿ ಒಟ್ಟುಗೂಡಿಸುತ್ತದೆ. ಇನ್ನೂ ಬರಲಿರುವ ಒಂದು ಮಹಾ ಸಂಗ್ರಹಣೆಯ ಬಗ್ಗೆಯೂ ಆತನು ಮಾತನಾಡುತ್ತಾ ಮತ್ತಾಯ 24:31 ಆತನು ತನ್ನ ದೂತರನ್ನು ಮಹಾ ತುತ್ತೂರಿ ಧ್ವನಿಯೊಂದಿಗೆ ಕಳುಹಿಸುವನು. ಅವರು ಆತನಿಂದ ಆಯ್ದುಕೊಳ್ಳಲ್ಪಟ್ಟವರನ್ನು ಒಟ್ಟುಗೂಡಿಸುವರು ಎಂದನು.
ಜನರನ್ನು ಒಟ್ಟುಗೂಡಿಸುವ ಆ ತುತ್ತೂರಿಯು ಇಂದಿಗೂ ಮೊಳಗುತ್ತಿದೆ ಮತ್ತು ಅದು ಕೊನೆಯವರೆಗೂ ಮೊಳಗುತ್ತಲೇ ಇರುತ್ತದೆ. ಮತ್ತು ಈ ಒಟ್ಟುಗೂಡುವಿಕೆ ಹೇಗೆ ಸಂಭವಿಸುತ್ತದೆ? ಇದು ಇನ್ನು ಮುಂದೆ ಬೆಳ್ಳಿಯ ಉಪಕರಣದ ಮೂಲಕ ಅಲ್ಲ, ಬದಲಾಗಿ ಸ್ವಯಂ ವಾಕ್ಯದ ಮೂಲಕವೇ ನಡೆಯುತ್ತದೆ. ಸತ್ಯವನ್ನು ಸಾರಿದಾಗ ಯೆಹೋವನು ಯಾರನ್ನು ಕರೆಯುತ್ತಿದ್ದಾನೋ ಅವರ ಹೃದಯದಲ್ಲಿ ಏನೋ ಒಂದು ಚಲನೆ ಉಂಟಾಗುತ್ತದೆ. ಅವರು ಆ ಧ್ವನಿಯನ್ನು ಕೇಳುತ್ತಾರೆ, ಅದನ್ನು ಗುರುತಿಸುತ್ತಾರೆ ಮತ್ತು ಬರುತ್ತಾರೆ. ಇದಕ್ಕಾಗಿಯೇ ಪೌಲನು ರೋಮಾಪುರದವರಿಗೆ 10:17 ಹೀಗೆ ಬರೆದನು, ಆದರೆ ಕೇಳುವುದರಿಂದ ನಂಬಿಕೆಯು ಬರುತ್ತದೆ, ಕೇಳುವುದು ಯೆಹೋವನ ವಾಕ್ಯದ ಮೂಲಕವಾಗುತ್ತದೆ. ವಾಕ್ಯವನ್ನು ಕೇಳುವುದೇ ಯೆಹೋವನ ಜನರನ್ನು ಒಟ್ಟಿಗೆ ಸೇರಿಸುವ ತುತ್ತೂರಿ ನಾದವಾಗಿದೆ. ಈಗ ನಾವು ಹಿಂದೆ ಎಲ್ಲಿದ್ದೆವು ಎಂಬುದನ್ನು ನೆನಪಿಸಿಕೊಳ್ಳಿ. ನಮ್ಮಲ್ಲಿ ಅನೇಕರು ವಿಭಿನ್ನ ಸಂಪ್ರದಾಯಗಳಲ್ಲಿ, ಸುಳ್ಳು ಪಂಥಗಳಲ್ಲಿ ಹಾಗೂ ಸಿದ್ಧಾಂತಗಳಲ್ಲಿ ಚದುರಿಹೋಗಿ ದಾರಿ ತಪ್ಪಿ ಲೋಕದ ಮಾರ್ಗಗಳಲ್ಲಿ ಸಿಲುಕಿಕೊಂಡು ನಮಗೆ ಜೀವ ನೀಡಲಾಗದ ಬೋಧನೆಗಳನ್ನು ಹಿಂಬಾಲಿಸುತ್ತಿದ್ದೆವು. ನಾವು ಕುರಿಕಾಯುವನಿಲ್ಲದ ಕುರಿಗಳಂತೆ ಇದ್ದೆವು. ಪ್ರತಿಯೊಬ್ಬರೂ ತಮ್ಮದೇ ಆದ ಹಾದಿಯಲ್ಲಿ ಹೋಗುತ್ತಿದ್ದೆವು. ಆದರೆ ಆಮೇಲೆ ನೆರವೇರಿದ ಸತ್ಯದ ತುತ್ತೂರಿ ಧ್ವನಿಯು ನಮ್ಮ ಕಿವಿಗಳನ್ನು ತಲುಪಿತು. ನಮ್ಮೊಳಗಿನ ಯಾವುದೋ ಒಂದು ಭಾಗ ಅದಕ್ಕೆ ಸ್ಪಂದಿಸಿತು. ಆಗ ನಾವು ಚದುರಿಹೋಗಿದ್ದ ಸ್ಥಳಗಳಿಂದ ಹೊರಗೆರೆಯಲ್ಪಟ್ಟು ಕ್ರಿಸ್ತನ ಬಳಿಗೆ ಒಟ್ಟುಗೂಡಿದೆವು. ಅರಣ್ಯದಲ್ಲಿದ್ದ ತುತ್ತೂರಿಯ ಉದ್ದೇಶ ಕೇವಲ ದೊಡ್ಡದಾಗಿ ಶಬ್ದ ಮಾಡುವುದಷ್ಟೇ ಆಗಿರಲಿಲ್ಲ. ಅದರ ಉದ್ದೇಶ ಜನರನ್ನು ಯೆಹೋವನ ಮುಂದೆ ಒಂದೇ ಸಭೆಯಾಗಿ ಒಟ್ಟುಗೂಡಿಸುವುದಾಗಿತ್ತು. ಸುವಾರ್ತೆಯು ಅದನ್ನೇ ಮಾಡುತ್ತದೆ. ಅದು ನಮಗೆ ಕೇವಲ ಬೋಧಿಸುವುದು ಮಾತ್ರವಲ್ಲ, ನಮ್ಮನ್ನು ಒಟ್ಟುಗೂಡಿಸುತ್ತದೆ. ಅದು ಚದುರಿಹೋಗಿರುವ ಅನೇಕ ಜನರನ್ನು ಒಂದೇ ನಂಬಿಕೆ, ಒಂದೇ ನಿರೀಕ್ಷೆ ಮತ್ತು ಒಂದೇ ಸತ್ಯದೊಳಗೆ ತರುತ್ತದೆ. ಇದೇ ಯಾವಾಗಲೂ ಗುರಿಯಾಗಿತ್ತು, ಏಕೆಂದರೆ ಕ್ರಿಸ್ತನು ಒಂದೇ ಹಿಂಡು ಒಬ್ಬನೇ ಕುರಿಕಾಯುವನೂ ಇರುವನು ಎಂದು ಹೇಳಿದನು. ಯೋಹಾನ 10:16. ಮತ್ತು ಪೌಲನು ನಾವೆಲ್ಲರೂ ನಂಬಿಕೆಯಲ್ಲಿಯೂ ದೇವರ ಕುಮಾರನ ಜ್ಞಾನದಲ್ಲಿಯೂ ಐಕ್ಯತೆಗೆ ಬರುವ ಆ ದಿನಕ್ಕಾಗಿ ಎದುರು ನೋಡಿದನು. ಎಫೆಸದವರಿಗೆ 4:13. ಒಂದು ಕಾಲದಲ್ಲಿ ಅಪರಿಚಿತರಾಗಿದ್ದವರು ಈಗ ಒಂದೇ ಕುಟುಂಬವಾಗಿದ್ದಾರೆ. ಒಂದು ಕಾಲದಲ್ಲಿ ದೂರವಿದ್ದವರು ಈಗ ಹತ್ತಿರಕ್ಕೆ ತರಲ್ಪಟ್ಟಿದ್ದಾರೆ. ಆದ್ದರಿಂದ ಆ ಎರಡು ತುತ್ತೂರಿಗಳ ದೀರ್ಘ ನಾದವು ಕ್ರಿಸ್ತನಲ್ಲಿ ನೆರವೇರಿದ ಯೆಹೋವನ ವಾಕ್ಯವನ್ನು ಸಾರುವುದರ ಕಡೆಗೆ ನಮ್ಮನ್ನು ನಿರ್ದೇಶಿಸುತ್ತದೆ. ಆ ವಾಕ್ಯದ ಮೂಲಕವೇ ನಾವು ನಮ್ಮ ನಿದ್ರೆಯಿಂದ ಎಚ್ಚರಗೊಂಡೆವು. ಆ ವಾಕ್ಯದ ಮೂಲಕವೇ ನಾವು ಕತ್ತಲೆಯಿಂದ ಹೊರಗೆ ಕರೆಯಲ್ಪಟ್ಟೆವು. ಮತ್ತು ಆ ವಾಕ್ಯದ ಮೂಲಕವೇ ನಮ್ಮ ಶ್ರೇಷ್ಠ ಮೋಶೆಯಾದ ಸ್ವಯಂ ಮೆಸ್ಸಿಯನಾದ ಕ್ರಿಸ್ತನ ಮುಂದೆ ನಾವು ಒಂದಾಗಿ ಒಟ್ಟುಗೂಡಿದ್ದೇವೆ. ತುತ್ತೂರಿಯು ಇಂದಿಗೂ ಕರೆಯುತ್ತಿದೆ ಮತ್ತು ಈ ಒಟ್ಟುಗೂಡಿಸುವ ಕಾರ್ಯ ಇನ್ನೂ ಮುಗಿದಿಲ್ಲ. ನಾವು ಆ ಧ್ವನಿಯನ್ನು ನಿರಂತರವಾಗಿ ಆಲಿಸುತ್ತಿರೋಣ ಮತ್ತು ಇತರರು ಅದನ್ನು ಕೇಳುವಂತೆ ಸಹಾಯ ಮಾಡೋಣ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನಾವು ಚದುರಿಹೋಗಿ ನಿದ್ರಿಸುತ್ತಿದ್ದಾಗ ನಮ್ಮನ್ನು ತಲುಪಿದ ನಿನ್ನ ವಾಕ್ಯದ ಧ್ವನಿಗಾಗಿ ನಾವು ನಿನಗೆ ವಂದಿಸುತ್ತೇವೆ. ನೀನು ನಮ್ಮನ್ನು ಕತ್ತಲೆಯಿಂದ ಹೊರಗೆ ತಂದು ನಮ್ಮ ಶ್ರೇಷ್ಠ ಮೋಶೆಯಾದ ಕ್ರಿಸ್ತನ ಬಳಿಗೆ ಸೇರಿಸಿದ್ದಿ. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳೆಲ್ಲರೂ ಆತನ ಕಡೆಗೆ ಬೆರಳು ಮಾಡಿದ್ದಕ್ಕಾಗಿ ಮತ್ತು ಆತನಲ್ಲಿ ಪ್ರತಿಯೊಂದು ವಾಗ್ದಾನವೂ ನಿಜವಾಗಿದ್ದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಧ್ವನಿಗೆ ನಮ್ಮ ಕಿವಿಗಳನ್ನು ಸದಾ ತೆರೆದಿಡು ಮತ್ತು ಇನ್ನೂ ದೂರವಿರುವ ಇತರರಿಗೂ ಈ ತುತ್ತೂರಿ ನಾದವನ್ನು ಕೇಳಿಸಲು ನಮಗೆ ಸಹಾಯ ಮಾಡು. ನಿನ್ನಿಂದ ಆಯ್ದುಕೊಳ್ಳಲ್ಪಟ್ಟವರೆಲ್ಲರೂ ಒಬ್ಬನೇ ಕುರಿಕಾಯುವನ ಕೈಕೆಳಗೆ ಒಂದೇ ಹಿಂಡಾಗಿ ಒಟ್ಟುಗೂಡುವವರೆಗೆ ನಮಗೆ ಶಕ್ತಿಯನ್ನು ದಯಪಾಲಿಸು ಪ್ರಭು. ಆಮೇನ್.